ನಮಸ್ಕಾರ ಶಾಸ್ತ್ರಿಗಳೇ, ನಾನು ವೀಣಾ ಅಂತ. ನಿಮ್ಮ ದೇವಸ್ಥಾನಕ್ಕೆ ಯಾವಾಗಲೂ ಬರ್ತಾರಲ್ಲ ಲಕ್ಷ್ಮಿ ಅಂತ, ಶ್ರೀನಿವಾಸ ರಾಯರ್ ಹೆಂಡತಿ, ಅವ್ರ ಸೊಸೆ ಮಾತಾಡ್ತಿರೋದು. ಏನಿಲ್ಲ, ನಾಳೆ ನಮ್ಮ ಮಾವ ಅವ್ರದ್ದು 60ನೇ ವರ್ಷದ ಹುಟ್ಟಿದಬ್ಬ. ಅದಕ್ಕೆ ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮಾಡೋಣ ಅಂತ. ಜೊತೆಗೆ ನಮ್ಮ ಅತ್ತೆ ಮಾವರ ಆ್ಯನಿವರ್ಸರಿ ಕೂಡ ನಾಳೆ. ಇನ್ನೊಂದೇನಾದರೂ ಪೂಜೆ, ಶ್ರೀನಿವಾಸ್ ಕಲ್ಯಾಣ ಏನಾದರೂ? ಕ್ಷಮಿಸಿ, ತುಂಬ ಕೊನೆಗಳಿಗೇನು ಹೇಳ್ತಾ ಇದ್ದೀನಿ ನಾನು. ಆಗ್ಬೋದಾ? ಓ, ತುಂಬ ಧನ್ಯವಾದ. ಅದೇ ಈ ಕಾರ್ಯಕ್ರಮಕ್ಕೆ ಏನೇನು ಸಾಮಾನು ಬೇಕೋ ಅದರದ್ದೆಲ್ಲ ಒಂದು ಲಿಸ್ಟನ್ನು ನಾನು ಕಳಿಸ್ಕೊಡಿ ಸರ್. ಆಗ್ಬೋದು. ಏನೋ ಕಾರ್ಯಕ್ರಮ ಅಂತ ಮಾತಾಡ್ತಿದ್ದೆ, ಏನು ವಿಷಯ? ಅದು ನಾಳೆ ಮಾವಂದು 60ನೇ ವರ್ಷದ ಹುಟ್ಟಿದಬ್ಬ. ಅದಕ್ಕೆ ಮಾವನಿಗೋಸ್ಕರ ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮ. ಹಾಗೆ ಮಾಡಿದ್ರೆ ಅವರಿಬ್ಬರಿಗೂ ಒಳ್ಳೇದಾಗತ್ತೆ, ಆಯುಸ್ಸು ಆರೋಗ್ಯ ಜಾಸ್ತಿ ಆಗುತ್ತೆ. ಈ ವಯಸ್ಸಲ್ಲಿ ಇದೆಲ್ಲ ಅವ್ರಿಗೆ ಬೇಕಿತ್ತಾನೆ. ಏನೋ ಅವರೇ ಮಾಡ್ಕೋತಿದ್ದಾರೆ ಅಂತ ಅಂದಾಗ ಬೇಡ ಅನ್ನಕ್ಕೆ ನಾವು ಯಾರು? ಯಾವಾಗಿರೋದು ಪ್ರೋಗ್ರಾಮ್? ನಾಳೆನಾ? ನಾವು ಇವತ್ತು ಹೋಗ್ಬೇಕಾ ಅಥವಾ ನಾಳೆ ಹೋದ್ರೆ ಸಾಕ? ಎಲ್ಲಿಗೆ ಹೋಗ್ತೀರಾ ನೀವು? ಇದೆಲ್ಲ ಕಾರ್ಯಕ್ರಮ ಮಾಡಿಸ್ತಿರೋದು ಯಾರು ಅನ್ಕೊಂಡ್ರಿ ನೀವು? ಯಾರು? ನಾವೇ, ಅಂದ್ರೆ ನೀವೇ. ಏನ? ನಾನಾ? ಏನ ಮಾತಾಡ್ತಿದ್ಯಾ ನೀನು? ಈ ಮನೆ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ಅದು ಅಲ್ಲದೆ ಷಷ್ಠಿ ಪೂರ್ತಿ ಅಂದ್ರೆ ಇನ್ನು ಕಡಿಮೆ ಖರ್ಚಾಗತ್ತಾ? ಬಿಟ್ಟಿ ಊಟ ಅಂದ್ರೆ ಜನ ದೊಡ್ಡ ಬಾಯಿ ಮಾಡ್ಕೊಂಡು ಬಂದ್ಬಿಡ್ತಾರೆ. ಎಷ್ಟೊಂದು ಖರ್ಚಾಗುತ್ತೆ ಗೊತ್ತಾ? ಎಲ್ಲಿಂದ ತರೋದು? ನಿಮಗೆ ಕಷ್ಟ ಅಂತ ಬಂದ್ರೆ ಸಾಕು, ಓಡೋಡ್ ಬಂದು ತಮ್ಮ ಕೈಲಾಗಿದ್ದನ್ನೆಲ್ಲ ಮಾಡಿ ಆಮೇಲೆ ತಾವೇನು ಮಾಡೇ ಇಲ್ವೇನೋ ಅನ್ನೋ ಥರ ತಣ್ಣಗಿರ್ತಾರವ್ರು. ಜೀವನ ಪೂರ್ತಿ ತಾವು ಹೇಗಿದ್ರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರ್ಲಿ ಅಂತ ಒದ್ದಾಡ್ತಾರೆ. ಅಂಥದ್ರಲ್ಲಿ ಅವ್ರಿಗೋಸ್ಕರ ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡೋಕ್ಕಾಗೋದಿಲ್ವಾ ನಿಮಗೆ? ಇಷ್ಟಕ್ಕೂ ಅತ್ತೆ ಮಾವನ್ಗೆ ತಮ್ಮ ಹುಟ್ಟಿದಬ್ಬ, ಆ್ಯನಿವರ್ಸರಿ ಇದೆಲ್ಲ ಯಾವುದೂ ನೆನಪೇ ಇರಲ್ಲ. ನೆನಪಿದ್ರು ಅವ್ರು ಅದನ್ನೆಲ್ಲ ಮಾಡ್ಕೊಳ್ಳೋದಿಲ್ಲ. ಎಲ್ರಿಗೂ ಅವ್ರು ತಂದೆದು ಷಷ್ಠಬ್ದಿ ಮಾಡುವಂಥ ಅವಕಾಶ ಸಿಗೋದಿಲ್ಲ ರೀ. ನಿಮಗೆ ಸಿಕ್ಕಿದೆ, ಮುಂದೆ ನಿಂತು ಖುಷಿಯಾಗಿ ನಡೆಸ್ಕೊಡ್ರಿ. ನಿಮಗೆ ಲಕ್ಷಾಂತರ ರೂಪಾಯಿನ ಮಾವ ಉಳಿಸ್ಕೊಟ್ಟಿದ್ದಾರೆ, ಅದರಲ್ಲಿ 1000 ರೂಪಾಯಿನ ಅವ್ರ ಮೇಲೆ ಖರ್ಚು ಮಾಡಿ. ಈ ಕಾರ್ಯಕ್ರಮ ಯಾವುದನ್ನು ನಾನು ಮನೆಯಲ್ಲಿ ಇಟ್ಕೊಂಡಿಲ್ಲ, ನೀವೇ ಕೇಳಿಸ್ಕೊಡ್ರಲ್ಲ. ಪಕ್ಕದಲ್ಲಿರೋ ದೇವಸ್ಥಾನದಲ್ಲಿರೋ ಶಾಸ್ತ್ರಿಗಳ ಹತ್ರ ಮಾತಾಡಿದ್ದೀನಿ. ನಾಳೆ ಜಾಗನೂ ಸಿಗುತ್ತಂತೆ, ದಿನನೂ ಚೆನ್ನಾಗಿದೆ ಅಂತೆ. ನೀವು ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ಅರೇಂಜ್ಮೆಂಟ್ಗೆ ಏನೇನು ಬೇಕು ಅಂತ ಫೋನ್ ಮಾಡಿ ತಿಳ್ಕೊಳ್ಳಿ. ನನಗಿನ್ನೂ ತುಂಬ ಜನಕ್ಕೆ ಫೋನ್ ಮಾಡಿ ಇನ್ವೈಟ್ ಮಾಡೋದಿದೆ. ನನ್ನ ಜನ್ಮಕ್ಕೆ ಅಯ್ಯೋ, ನಮ್ ಎಲ್ಲರ ಹೆಸರಲ್ಲೂ ಪೂಜೆ ಮಾಡಿಸ್ತಿದೀವಿ, ಅದರಲ್ಲೂ ನಿಮ್ ಹೆಸರಲ್ಲಿ ಅಭಿಷೇಕ ಬೇರೆ ಮಾಡಿಸ್ತಿದೀವಿ. ನೀವೇ ಬರ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಹಾಗಿದ್ರೆ ಸರ್ಗೆ ಒಂದ್ ಮಾತು ಹೇಳ್ಬೇಕಲ್ವಾ? ಅಯ್ಯೋ ಬೇಡ ಚಂದನ ಅವರೇ, ಅಪ್ಪಂಗೆ ಹೇಳಿ ಏನೂ ಪ್ರಯೋಜನ ಇಲ್ಲ. ಅಮ್ಮನ ಬಗ್ಗೆ ನೆನ್ಸ್ಕೊಂಡ್ರೆ ಸಾಕು. ಅಪ್ಪಂಗೆ ತುಂಬಾ ಬೇಜಾರಾಗ್ತಿದೆ, ತುಂಬಾ ಫೀಲ್ ಮಾಡ್ಕೋತಿದ್ದಾರೆ. ಅದಕ್ಕೆ ಅವ್ರಿಗೇನು ಹೇಳೋದು ಬೇಡ. ಅಮ್ಮನ ಆಸೆ ನೆರವೇರಿಸೋದಕ್ಕೆ ಅಂತ ನಾವೆಲ್ಲರೂ ಹೋಗ್ತಿರೋದಲ್ವಾ, ಅದಕ್ಕೆ ಅಮ್ಮ ದೇವಸ್ಥಾನದಲ್ಲಿ ಹರಕೆ ಹೊತ್ತಿದಾರಂತೆ. ನಾವೆಲ್ಲರೂ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೇಕಂತೆ. ಜೊತೆಗೆ ಆ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತೆ. ನಾವೆಲ್ಲರೂ ಅಲ್ಲಿಗೆ ಹೋದ್ರೆ ನಮ್ಗೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯುತ್ತಂತೆ. ಅದಕ್ಕೆ ನೀವು ನಮ್ಮ ಜೊತೆಗೆ ಬರಬೇಕು. ಸರಿ, ಹಾಗಿದ್ರೆ ಅಮ್ಮ ನಮಗೋಸ್ಕರ ಇಷ್ಟೆಲ್ಲ ಮಾಡಿಸ್ತಿದ್ದಾರೆ ಅಂದಮೇಲೆ ನಾನು ಖಂಡಿತ ಬರ್ತೀನಿ. ನೋಡಿ ಏನ್ರಿ, ಹೇಗೋ ಒಂದಾದ್ಮೇಲೆ ಒಂದು ಸರಿ ಹೋಗ್ತಾ ಇದೆ ಅನಿಸ್ತಿದೆ. ನಮ್ಮ ಸಿದ್ದು ಭವನ ಮಾಡ್ತಾ ಇರೋ ಬಿಸ್ನೆಸ್ಸು ಚೆನ್ನಾಗಾಗಿ ಒಳ್ಳೆ ಯಶಸ್ಸನ್ನ ಕಂಡ್ರೆ ಸಾಕು. ನಿಜ ಲಕ್ಷ್ಮಿ, ನಮ್ಮ ಭಾವನ ಅವಳ ಜೀವನನ ನಿರೂಪ ಮಾಡ್ಕೊಳಕ್ಕೆ ಅದು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ನೋಡು. ಹೆಣ್ಮಕ್ಳು ಎಷ್ಟೇ ಮೃದುವಾಗಿದ್ರೂ ತನ್ನ ಗಂಡ ಮನೆ ವಿಷಯಕ್ಕೆ ಬಂದರೆ ಕಬ್ಬಿಣದಷ್ಟು ಕಠಿಣ ಆಗ್ತದೆ ಅನ್ನೋದಕ್ಕೆ ನಮ್ಮ ಭಾವನನೇ ಸಾಕ್ಷಿ. ಅಳಿಯಂದ್ರ ವಿಚಾರದಲ್ಲಿ ಅವಳು ತಗೊಂಡಂಥ ನಿರ್ಧಾರ, ಹೆದರಿಸಿದ ರೀತಿ, ಅಬ್ಬಾ, ನಮ್ಮ ಭಾವನನ ಹೊಸ ಮುಖ ನೋಡ್ದಂಗಾಯ್ತು. ಹೆಣ್ಮಕ್ಳೇ ಹಾಗಿರಿ, ಗಂಡನೇ ಅವ್ರ ಪ್ರಪಂಚ. ಆ ಪ್ರಪಂಚಕ್ಕೆ ಒಂದು ಸಣ್ಣ ತೊಂದರೆ ಬಂದರೂ ಅವಳು ಸುಮ್ಮನೆ ಇರಲ್ಲ. ನೀನೇ ಇದೆಯಲ್ಲ ಸಾಕ್ಷಿ. ಗಂಡ ಮನೆ ಮಕ್ಕಳು ಬಂದರೆ ನಿಮ್ಗೆ ಅದಕ್ಕಿಂತ ಮುಖ್ಯ ಇನ್ಯಾವುದೂ ಇಲ್ಲ. ವೀಣಾ ಫೋನ್ ಮಾಡ್ತಿದ್ದಾಳೆ. ಓ,
ಹೇಳಬೇಕು. ಏನಂತ ಕೇಳು. ವೀಣಾ, ಹೇಳಮ್ಮ. ಅತ್ತೆ ಅತ್ತೆ ನಿಮ್ಮೊಂದು ಸೀಕ್ರೆಟ್ ಹೇಳಬೇಕು ನಾನು. ಅದೇನು ಹೇಳಮ್ಮ, ಕೇಳೋಣ. ನಾಳೆ ಮಾವನ್ ಹುಟ್ಟಿದಬ್ಬ. ಇದೇ ಸೀಕ್ರೆಟ್. ಪರವಾಗಿಲ್ವೇ, ನಿನ್ಗೆಲ್ಲ ನೆನಪಿದೆ. ನೆನ್ಪಿಟ್ಕೊಳ್ದೆ ಏನತ್ತೆ, ನಮ್ಮ ಮಾವ ಅಲ್ವಾ. ಅಮ್ಮ ಅಮ್ಮ ಅಯ್ಯೋ ಅಮ್ಮ 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 ವೆಂಕಿ ಏನೋ ಹೇಳ್ತಿದ್ದಾನೆ, ಏನಂತೆ? ಅಕ್ಕ, ನಾಳೆ ಮಾವಂದು ಹುಟ್ಟದಬ್ಬ ಅಲ್ವಾ, ಅದಕ್ಕೆ ಮಾವಂಗ್ ಹೊಸ ಬಟ್ಟೆ ಕೊಡ್ಸಿ ಕೇಕ್ ಕಟ್ ಮಾಡಿಸಿ ಮನೇಲಿ ಹಬ್ಬದ ಊಟ ಮಾಡೋಣ ಅಂತ ಹೇಳ್ತಾವ್ರೆ. ಅವನಿಗೆ ಹೇಳು, ನಾಳೆ ನಾವೆಲ್ಲಾನು ಮಾಡ್ತೀವಂತೆ, ಆದ್ರೆ ದೇವಸ್ಥಾನದಲ್ಲಿ ಮಾಡ್ತೀವಂತೆ ಅಂತ. ವೀಣಾ, ಇದೇನಮ್ಮ ಇದು? ಹುಟ್ಟು ಹಬ್ಬನ ದೇವಸ್ಥಾನದಲ್ಲಿ ಮಾಡ್ತಾರ? ಆಮೇಲೆ ಅವೆಲ್ಲ ಎಂಥದ್ದಮ್ಮ ಈ ವಯಸ್ಸಲ್ಲಿ? ನಾನೇನು ಚಿಕ್ಕ ಹುಡುಗನ? ಮಾವ, ಸಂಭ್ರಮ ಪಡೋದಕ್ಕೆ ಯಾವ ವಯಸ್ಸಾದ್ರೆ ಏನು ಮಾವ. ನಾಳೆ ನಿಮಗೆ 60 ವರ್ಷ ತುಂಬುತ್ತೆ. ಜೊತೆಗೆ ನಾಳೆ ನೀವಿಬ್ರು ಮದುವೆ ಆದ ದಿನ ಬೇರೆ. ಅದಕ್ಕೆ ಎರಡನ್ನೂ ಸೇರಿಸಿ ಒಂದು ಷಷ್ಠಿ ಪೂರ್ತಿನೂ ಜೊತೆಗೆ ಇನ್ನೊಂದು ಸಣ್ಣ ಪೂಜೆನೂ ಮಾಡೋಣ ಅಂತ ನಾನು ಮತ್ತೆ ನಮ್ಮ ಮನೆಯವರು ಮಾತಾಡ್ಕೊಂಡ್ಬಿಟ್ಟಿದೀವಿ.